ಇವತ್ತು ವಿಶೇಷವಾದಂಥ ಕಾರ್ಯಕ್ರಮ. ಇವತ್ತು ಸುಮಾರು 1600ಕ್ಕೂ ಹೆಚ್ಚು ತ್ರಿಚಕ್ರ ವಾಹನಗಳನ್ನು ಯಾರು ಅಂಗವಿಕಲರಿದ್ದಾರೆ, ಯಾರು ಬೇಸಿಕಲಿ ನಮ್ಮ ಇಲಾಖೆಗಳು ಬೇರೆ ಬೇರೆ ಇಲಾಖೆಗಳಿಂದ ನಾವು ಕೊಟ್ಟರು ಕೂಡ ಟಾರ್ಗೆಟ್ನ ಅಚೀವ್ ಮಾಡೋದು ಕಷ್ಟ ಆಗುತ್ತೆ. ಹಂಗಾಗಿ ಈ ಒಂದು ಮೂಲಕ ಕಳೆದ ಬಾರಿ ನಾವು ಸುಮಾರು 500ಕ್ಕೂ ಹೆಚ್ಚು ಇದೇ ರೀತಿಯಾದ ತ್ರಿಚಕ್ರ ವಾಹನಗಳನ್ನ ನಮ್ಮ ಇದೇ ರೀತಿ CSR ಇನಿಷಿಯೇಟಿವ್ ನಮ್ಮ ಡಿಪಾರ್ಟ್ಮೆಂಟಿಂದ ಮಾಡಿದ್ವಿ. ಈ ಬಾರಿ ಕೂಡ ಸುಮಾರು 1600ಕ್ಕೂ ಹೆಚ್ಚು ತ್ರಿಚಕ್ರ ವಾಹನಗಳನ್ನು ನಾವು ಫ್ಯಾಕ್ಟ್ರಿ ಆ್ಯಂಡ್ ಬಾಯ್ಲರ್ಸ್ ಇರ್ಬೋದು, ನಮ್ಮ ಶಾಪ್ ಆ್ಯಂಡ್ ಎಸ್ಟಾಬ್ಲಿಷ್ಮೆಂಟ್ಗಳಿರ್ತಕ್ಕಂಥ ಓನರ್ ಜೊತೆ ಮಾತನಾಡಿ ನಮ್ಮ ಫೌಂಡೇಶನ್ ಅದರ ಜೊತೆ ಸಹಭಾಗಿಯಾಗಿ ಇವತ್ತು 1600ಕ್ಕೂ ಹೆಚ್ಚು ಗಾಡಿಗಳನ್ನ ಕೊಡ್ತಾ ಇದ್ದೀವಿ. ಮೆರಿಟ್ ಬೇಸಿಸ್ ಮೇಲೆ ಯಾರು 75%ಗಿಂತ ಜಾಸ್ತಿ ಡಿಸೆಬಿಲಿಟಿ ಇರ್ತಾರೆ ಅಂಥವ್ರನ್ನ ಗುರುತಿಸಿ ಕೊಡ್ತಕ್ಕಂಥ ಈ ಕಾರ್ಯಕ್ರಮದಲ್ಲಿ ಇವತ್ತು ಭಾಳಷ್ಟು ಸ್ವಾಮೀಜಿಗಳು, ಉಪಮುಖ್ಯಮಂತ್ರಿಗಳು, ಭಾಳಷ್ಟು ಮುಖಂಡರು ಎಲ್ಲರೂ ಭಾಗವಹಿಸಿದ್ರು. ಅದಕ್ಕೆ ತಾವು ಬಂದಿದ್ದೀರಿ. ನಾನು ವೈಯಕ್ತಿಕವಾಗಿ ತಮ್ಮೆಲ್ಲರಿಗೆ ಮತ್ತೊಮ್ಮೆ ನಾನು ಹೃದಯಪೂರ್ವಕದ ಧನ್ಯವಾದಗಳನ್ನ ಹೇಳಲಿಕ್ಕೆ ಇಚ್ಛೆಬಯಸ್ತೇನೆ. ಅದು ಏನಾಗಿರುತ್ತೆ 0.1%, 0.2% ಆಗಿರುತ್ತೆ. ಯಾಕಂದರೆ ಆಟೋಮೆಟಿಕ್ ಆನ್ಲೈನ್ ಕೆಲವು ಟೈಮ್ ಮಿಸ್ಟೇಕ್ ಆಗಿರ್ಬೋದು. ಅದು ಸಂಬಂಧಪಟ್ಟಿರ್ತಕ್ಕ ಇಲಾಖೆ ಇದೆ, ಹೆಂಗೆ ಉಸಿಲಿ ಮಾಡ್ತಾರೋ ಗೊತ್ತಿಲ್ಲ. ಬಟ್ ಅದು ಕಾನ್ಸೆಪ್ಟ್ ಹೆಂಗಾಗುತ್ತೆ ಅಂತ ನನಗೆ ಮಾಹಿತಿ ಇಲ್ಲ. ಬಟ್ 1 or 2% ಹಾರ್ಡ್ಲಿ ಈ ಥರ ಇರ್ಬೋದು. ಯಾಕಂದರೆ ಸುಮಾರು 1,30,00,000ಕ್ಕೆ ನಾವು ಈ ರೀತಿಯಾದಂಥ ಬೆನಿಫಿಟ್ ಕೊಡೋಕಲಿಗೆ ಮಿಸ್ಯೂಸ್ ಕೂಡ ಆಗಿರ್ತಕ್ಕಂಥ ಸಾಧ್ಯತೆ ಭಾಳ ಕಮ್ಮಿ ಇರ್ತದೆ. ಆದರೆ ಯಾರೊಬ್ಬರು ತೀರೋದಾಗ ಆಟೋಮೆಟಿಕ್ ಆಗಿರಲಿಕ್ಕಿಲ್ಲ. ಬಟ್ ಅದು ಇಲಾಖೆ ಕ್ರಮ ತೊಗೊಂಡಿದ್ದಾರೆ. ಆಲ್ರೆಡಿ ಬ್ರೀಫಿಂಗ್ ಕೂಡ ಆಗಿದೆ. ಸೊ ನಾವೇನು 56%ಗೆ ರಿಸರ್ವೇಷನ್ಗೆ ಸ್ಟೇ ಬಂದಿತ್ತು, ಇವತ್ತು ಕ್ಯಾಬಿನೆಟ್ 50% ಪ್ರಕಾರ ಹೋಗಬೇಕಂತೇಳಿ ಒಂದು ನಿರ್ಣಯ ತೊಗೊಂಡಿದ್ದೆ. ಅದರ ಜೊತೆಗೆ ಇಡೀ ಕರ್ನಾಟಕ ರಾಜ್ಯದಂಥ ಯುವಕರು ಏನು ಒತ್ತಡವನ್ನು ತಂದಿದ್ದರು, ಸುಮಾರು 56,000ಕ್ಕೂ ಹೆಚ್ಚು ಹುದ್ದೆಗಳನ್ನು ತುಂಬಬೇಕಂತೇಳಿ ಸರ್ಕಾರವನ್ನು ನಿರ್ಣಯ ಮಾಡಿದ್ದೆ. ಲಕ್ಷಾಂತರ ಯುವಕರು ಕರ್ನಾಟಕ ರಾಜ್ಯದಲ್ಲಿ ಏನು ಹೋರಾಟ ಮಾಡಿದ್ರು, ಅವರಿಗೆ ಇವತ್ತು ಒಳ್ಳೆ ಖುಷಿ ಸುದ್ದಿ ಅಂತ ನಾನು ಈ ಸಂದರ್ಭಕ್ಕೆ ಕೇಳಲಿಕ್ಕೆ ಇಚ್ಛೆಬಯಸ್ತೇನೆ. ನಿನ್ನೆ ತೀರ್ಮಾನ ಆಗಿದೆ. ಬಹುತೇಕ ಇನ್ನೊಂದು ವಾರ 2 ವಾರದಲ್ಲಿ ಸಂಪೂರ್ಣ ಮಾಹಿತಿ ನಾನು ಅಥವಾ ಇಲಾಖೆಯವರು ಕೊಡ್ತಾರೆ ನಮಗೆ. ಎಲ್ಲಿವರೆಗೆ ದೇವರು ಒಂದು ಅವಕಾಶ ಕೊಟ್ಟಿದ್ದಾನೆ, ಜನರು ಅವಕಾಶ ಕೊಟ್ಟಿದ್ದಾರೆ, ಮಿತಿ ಮೀರಿ ಒಂದು ಪ್ರಯತ್ನವನ್ನು ಮಾಡ್ತಕ್ಕಂಥದ್ದು ನಾನು ಮಾಡ್ತೀವಿ, ನೀವು ಮಾಡ್ತೀವಿ. ಅದರ ಆ ಪ್ರಯತ್ನದಲ್ಲಿ ನಾನು ಇದನ್ನಂತ ಈ ಸಂದರ್ಭಕ್ಕೆ ಕೇಳಲಿಕ್ಕೆ ಇಚ್ಛೆಬಯಸ್ತೇನೆ. ಅದು ಏನಾಗಿರುತ್ತೆ 0.1%, 0.2% ಆಗಿರುತ್ತೆ. ಯಾಕಂದರೆ ಆಟೋಮೆಟಿಕ್ ಆನ್ಲೈನ್ ಕೆಲವು ಟೈಮ್ ಮಿಸ್ಟೇಕ್ ಆಗಿರ್ಬೋದು. ಅದು ಸಂಬಂಧಪಟ್ಟಿರ್ತಕ್ಕ ಇಲಾಖೆ ಇದೆ, ಹೆಂಗೆ ಉಸಿಲಿ ಮಾಡ್ತಾರೋ ಗೊತ್ತಿಲ್ಲ. ಬಟ್ ಅದು ಕಾನ್ಸೆಪ್ಟ್ ಹೆಂಗಾಗುತ್ತೆ ಅಂತ ನನಗೆ ಮಾಹಿತಿ ಇಲ್ಲ. ಬಟ್ 1 or 2% ಹಾರ್ಡ್ಲಿ ಈ ಥರ ಇರ್ಬೋದು. ಯಾಕಂದರೆ ಸುಮಾರು 1,30,00,000ಕ್ಕೆ ನಾವು ಈ ರೀತಿಯಾದಂಥ ಬೆನಿಫಿಟ್ ಕೊಡೋಕಲಿಗೆ ಮಿಸ್ಯೂಸ್ ಕೂಡ ಆಗಿರ್ತಕ್ಕಂಥ ಸಾಧ್ಯತೆ ಭಾಳ ಕಮ್ಮಿ ಇರ್ತದೆ. ಆದರೆ ಯಾರೊಬ್ಬರು ತೀರೋದಾಗ ಆಟೋಮೆಟಿಕ್ ಆಗಿರಲಿಕ್ಕಿಲ್ಲ. ಬಟ್ ಅದು ಇಲಾಖೆ ಕ್ರಮ ತೊಗೊಂಡಿದ್ದಾರೆ. ಆಲ್ರೆಡಿ ಬ್ರೀಫಿಂಗ್ ಕೂಡ ಆಗಿದೆ. ಸೊ ನಾವೇನು 56%ಗೆ ರಿಸರ್ವೇಷನ್ಗೆ ಸ್ಟೇ ಬಂದಿತ್ತು, ಇವತ್ತು ಕ್ಯಾಬಿನೆಟ್ 50% ಪ್ರಕಾರ ಹೋಗಬೇಕಂತೇಳಿ ಒಂದು ನಿರ್ಣಯ ತೊಗೊಂಡಿದ್ದೆ. ಅದರ ಜೊತೆಗೆ ಇಡೀ ಕರ್ನಾಟಕ ರಾಜ್ಯದಂಥ ಯುವಕರು ಏನು ಒತ್ತಡವನ್ನು ತಂದಿದ್ದರು, ಸುಮಾರು 56,000ಕ್ಕೂ ಹೆಚ್ಚು ಹುದ್ದೆಗಳನ್ನು ತುಂಬಬೇಕಂತೇಳಿ ಸರ್ಕಾರವನ್ನು ನಿರ್ಣಯ ಮಾಡಿದ್ದೆ. ಲಕ್ಷಾಂತರ ಯುವಕರು ಕರ್ನಾಟಕ ರಾಜ್ಯದಲ್ಲಿ ಏನು ಹೋರಾಟ ಮಾಡಿದ್ರು, ಅವರಿಗೆ ಇವತ್ತು ಒಳ್ಳೆ ಖುಷಿ ಸುದ್ದಿ ಅಂತ ನಾನು ಈ ಸಂದರ್ಭಕ್ಕೆ ಕೇಳಲಿಕ್ಕೆ ಇಚ್ಛೆಬಯಸ್ತೇನೆ. ನಿನ್ನೆ ತೀರ್ಮಾನ ಆಗಿದೆ. ಬಹುತೇಕ ಇನ್ನೊಂದು ವಾರ 2 ವಾರದಲ್ಲಿ ಸಂಪೂರ್ಣ ಮಾಹಿತಿ ನಾನು ಅಥವಾ ಇಲಾಖೆಯವರು ಕೊಡ್ತಾರೆ ನಮಗೆ. ಎಲ್ಲಿವರೆಗೆ ದೇವರು ಒಂದು ಅವಕಾಶ ಕೊಟ್ಟಿದ್ದಾನೆ, ಜನರು ಅವಕಾಶ ಕೊಟ್ಟಿದ್ದಾರೆ, ಮಿತಿ ಮೀರಿ ಒಂದು ಪ್ರಯತ್ನವನ್ನು ಮಾಡ್ತಕ್ಕಂಥದ್ದು ನಾನು ಮಾಡ್ತೀವಿ, ನೀವು ಮಾಡ್ತೀವಿ. ಅದರ ಆ ಪ್ರಯತ್ನದಲ್ಲಿ ನಾನು ಇದನ್ನಂತ ಈ ಸಂದರ್ಭಕ್ಕೆ ಕೇಳಲಿಕ್ಕೆ ಇಚ್ಛೆಬಯಸ್ತೇನೆ.